ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕುಮಾರಸ್ವಾಮಿ ಜೆಡಿಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಅನ್ನ ನೀವು ಗಮನಿಸಿದ್ರಿ. ಜೆಡಿಎಸ್ ಕಾನೂನು ಘಟಕದ ವಕೀಲ ಪ್ರದೀಪ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಾರಣ ಕುಮಾರಸ್ವಾಮಿ ಅವರನ್ನ ವ್ಯಂಗ್ಯವಾಡುವಂತ ಪೋಸ್ಟರ್ಗಳು ಅಲ್ಲಲ್ಲಿ ಕಂಡು ಬಂದಿದ್ವು. ಹೊಟ್ಟೆ ಕಿಚ್ಚಿನ ಕುಮಾರಸ್ವಾಮಿ ಅಂತೇಳಿ ಪೋಸ್ಟರ್ ಅನ್ನ ಹಾಕಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೊಡಲಾಗಿದೆ. ಜೆಡಿಎಸ್ ಕಚೇರಿ ಜೆಪಿ ಭವನಕ್ಕೆ ಪೋಸ್ಟರ್ ಅಂಟಿಸಿದ ಕಿಡಿಗೇಡಿಗಳು ಬಿಡದಿ ಹೋರಾಟ ನಿಮ್ಮ ಬೇನಾಮಿ ಆಸ್ತಿ ರಕ್ಷಿಸುವ ಹೋರಾಟವೇ ಅಂತ ಪ್ರಶ್ನಿಸಲಾಗಿತ್ತು. ಯೂಟರ್ನ್ ಕುಮಾರ ಅಂತೇಳಿ ಪೋಸ್ಟರ್ ಅಂಟಿಸಿದ್ದ ಕಿಡಿಗೇಡಿಗಳು. ಪೋಸ್ಟರ್ ಅಂಟಿಸಿದವರ ವಿರುದ್ಧ ವಿಡಿಯೋ ಸಮೇತ ದೂರನ್ನ ಕೊಡಲಾಗಿದೆ. ಜೆಪಿ ಭವನದ ಗೇಟ್ಗೆ ಪೋಸ್ಟರ್ ಅಂಟಿಸಿದ 4 ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವಂತಹ ಶ್ರೀರಾಂಪುರ ಪೊಲೀಸರು. ಒಂದು 4-5 ಪೋಸ್ಟ್ಗಳನ್ನ ಹಾಕಲಾಗಿತ್ತು. ಏನ್ ಗುರು ಇದು ಸಾಂಕೇತಿಕ ಬೆಂಬಲನ? ಇದು ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಆಗಿತ್ತು. ಏನು ಹೊಟ್ಟೆ ಕಿಚ್ಚಿನ ಕುಮಾರಸ್ವಾಮಿ ಒಕ್ಕಲಿಗ ನಾಯಕರು ಯಾರೇ ಸಿಎಂ ಆದ್ರೂ ಅಧಿಕಾರ ಹಿಡಿದ್ರೂ ಕೂಡ ಸಹಿಸೋದಿಲ್ಲ ಅಂತೇಳೆಲ್ಲ ಪೋಸ್ಟರ್ ಹಾಕೊಂಡಿದ್ರು. ಹೀಗೆ ವ್ಯಂಗ್ಯವಾಡಿದ ಪೋಸ್ಟರ್ಗಳ ವಿರುದ್ಧ ಈಗ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ವಕೀಲ ಪ್ರದೀಪ್ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ.